ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮ? ಇವತ್ತು ಜಸ್ಟ್ ಫಾರ್ ಎ ಚೇಂಜ್ ಎಕ್ಸ್ಪಲ್ಸಲ್ಲಿ ಶುರು ಮಾಡ್ತಾಯಿದ್ದೀವಿ. ನಮ್ಮ ರಂಜನ್ ಅವ್ರದ್ದು ಎಕ್ಸ್ಪಲ್ಸು. ಇವತ್ತು ಬೇಜಾನ್ ಕೆಲಸಗಳಿದೆ ಗಾಡಿ ರಿಲೇಟೆಡ್ ಆಗಿ. ಒಂದಿಷ್ಟು ಅಪ್ಗ್ರೇಡ್ಸ್ ಇದೆ ರಂಜನ್ ಎಕ್ಸ್ಪಲ್ಸ್ಗೆ. ಇವತ್ತು ಏನು ಅಂತ ಯೋಚನೆ ಮಾಡ್ತಿದ್ರೆ ನಿಮಗೆ ತಮ್ನೇಲಲ್ಲಿ ಗೊತ್ತಾಗ ಹೋಗಿರುತ್ತೆ. ಎಸ್, ರಂಜನ್ ಎಕ್ಸ್ಪಲ್ಸ್ಗೆ ಇವತ್ತು ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀವಿ, ಮೋಟೋವಿಂಗ್ದು. ನೀವು ನೋಡಿರ್ತೀರ, ರಂಜನ್ ರೆಡ್ಡಿ ನನ್ನ ಜೊತೆ ತುಂಬ ರೈಡ್ಸ್ಗಳು ಮಾಡ್ತಿರ್ತಾರೆ. ಮೊನ್ನೆ ಡಿ ವಿ ಅವ್ರ ಜೊತೆ ಆಫ್ ರೋಡ್ಗೆ ಹೋಗಿದ್ರು. ಸೊ ಅವರು ಒಂದು ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಸೊ ಅದು ನೋಡಿ ಖುಷಿಯಾಗ್ಬಿಟ್ರು. ನಮ್ಮ ಟೀಮಲ್ಲಿ ಎಕ್ಸ್ಪಲ್ಸ್ಗಳಿದ್ದಾವೆ, ಬಟ್ ನಾವು ಯಾರೂ ಎಕ್ಸಾಸ್ಟ್ಗಳೆಲ್ಲ ಇನ್ಸ್ಟಾಲ್ ಮಾಡಿಸಿಲ್ಲ. ಸೊ ಎಲ್ಲರೂ ಸ್ಟಾಕಾಗೇ ಮೇಂಟೈನ್ ಮಾಡಿದರು. ಸೊ ರಂಜನ್ ಅವ್ರಿಗೆ ಏನು ಮಾಡೋದು ಅನ್ನೋದೊಂದು ಕ್ಲಾರಿಟಿ ಇರಲಿಲ್ಲ. ಶುಡ್ ಐ ಗೋ ಫಾರ್ ಇಟ್ ಆರ್ ನಾಟ್ ಅಂತ. ಮೊನ್ನೆ ಡಿ ವಿ ಅವ್ರು ಹಾಕ್ಸಿದ್ದು ನೋಡ್ಬಿಟ್ಟು ಫುಲ್ ಇಂಪ್ರೆಸ್ ಆಗ್ಬಿಟ್ಟು, ಇಲ್ಲ ಗುರು ಸೌಂಡ್ ತುಂಬಾ ಚೆನ್ನಾಗಿತ್ತು, ನಾನು ಹಾಕಲೇಬೇಕು. ಡಿ ಬಿ ಕಿಲ್ಲರ್ ಆಪ್ಷನ್ ಇದೆ. ಡಿ ಬಿ ಕಿಲ್ಲರ್ ಹಾಕಿದ್ರೆ ವೆರಿ ಮಚ್ ಪೊಲೈಟ್ ಆಗಿದೆ, ಸೌಂಡು ಡೀಸೆಂಟಾಗಿ ಬರುತ್ತೆ. ಸೊ ಒಂದು ಹಾಕ್ಸೇ ಬಿಡೋಣ, ನೋಡೋಣ ಮಿಕ್ಕಿದ್ದು ಅಂತ. ಆ್ಯಕ್ಚುಲಿ ರಂಜನ್ ಈ ಗಾಡಿನ ಡೈಲಿ ಯೂಸೇಜ್ಗೆ ಉಪಯೋಗಿಸ್ಕೊಳ್ತಾರೆ. ಅವ್ರ ಆಫೀಸ್ ವರ್ಕ್ಗಳಿಗೆ ಇದರಲ್ಲೇ ಓಡಾಡೋದು ದಿನನಿತ್ಯ. ಸೊ ಹಾಗಾಗಿ ಎಕ್ಸಾಸ್ಟಿಗೆ ತುಂಬ ಸರಿ ಯೋಚನೆ ಮಾಡಿದ್ರು, 1000 ಸರಿ ಯೋಚನೆ ಮಾಡಿದ್ದಾರೆ. ಮೊದಲೇ ಗೊತ್ತಲ್ಲ, ಒಂಚೂರು ಸೌಂಡ್ ಬಂದರು ನಮ್ಮ ಪೊಲೀಸವರು ಲಪಕ್ಕಂತ ಹಾಕ್ಕೊಡೋರು. ಈ ನಡುವೆ ಏನು ಎಲ್ಲ ಆನ್ಲೈನ್ ಫೋಟೋ ತೆಗೆದು ಅಪ್ಲೋಡ್ ಮಾಡೋದೊಂದು ಬಂದಾದ್ಮೇಲೆ ಸ್ವಲ್ಪ ನಮ್ಮ ಮಾಮ್ಸ್ಗಳು ಕ್ಯಾಚ್ ಹಾಕ್ಕೊಳ್ಳೋದು, ಅಲ್ಲಿ ಮರದ ಸಂದಿಯಿಂದ ನಾಯಿಗಳ ಅಡ್ಡ ಬರ್ತದಲ್ಲ, ಹಂಗೆ ರಪಕ್ಕಂತ ಓಡ್ಬಂದು ಹಾಕೊಂಡ್ಬಿಡೋರು. ಈಗ ಅದೆಲ್ಲ ಕಂಟ್ರೋಲಿಗೆ ಬಂದಿದೆ. ನಿಂತರೆ ರಾಜಾರೋಷವಾಗಿ ಸಿಂಹ ಥರ ನಿಂತಿರ್ತಾರೆ, ಬರ್ರ ತಪ್ಪು ಮಾಡಿರಂತ. ಇಲ್ಲ ಅಂದರೆ ಇಲ್ಲ. ಸೊ ಸ್ವಲ್ಪ ಧೈರ್ಯ ಮಾಡಿ. ಬಟ್ ನಾವು ಯಾವತ್ತೂ ಅಧ್ವಾನದ ಲೆವೆಲ್ಗೆಲ್ಲ ಮಾಡಲ್ಲ. ನನ್ನ ಹತ್ರನೂ ಪವರೇಜ್ ಎಕ್ಸಾಸ್ಟ್ ಇದೆ ಹಿಮಾಲಯನಲ್ಲಿ. ಸೊ ಇನ್ನು ಎಲ್ಲಿ ಓಪನ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋದೊಂದು ನಾಲೆಜ್ ಇದೆ. ಏನು ಸಿಗುತ್ತೆ ಗುರು, ಏನೋ ಒಂದು ಮೈಲ್ಡ್ ಮೆಲೋಡಿಯಸ್ ಸೌಂಡ್ ಇದ್ದರೆ ಎಕ್ಸಾಸ್ಟ್ ಓಕೆ, ತಿರುಗಿ ನೋಡ್ತಾರೆ. ನಾವುಗಳೆಲ್ಲ ಎಕ್ಸಾಸ್ಟ್ ಹಾಕಾದ್ಮೇಲೆ ಸ್ವಲ್ಪ ಸೆನ್ಸಿಬಲ್ ಆಗಿ ಓಡಿಸ್ಕೊತೀವಿ. ಇನ್ನೊಂದು ಕೆಲವು ಗಾಡಿಗಳಲ್ಲಿ ಡಿ ಬಿ ಕಿಲ್ಲರ್ಗಳಿರೋದ್ರಲ್ಲಿ ಆಪ್ಷನ್ ತುಂಬ ಚೆನ್ನಾಗಿದೆ. ಅದೊಂದು ಒಳ್ಳೆ ಆಪ್ಷನ್ ಡಿ ಬಿ ಕಿಲ್ಲರ್ ಕೊಟ್ಟಿರೋದು. ರಂಜನ್ ಮನೆಗೆ ಹೋಗಿ ಅವರ ಎಕ್ಸಾಸ್ಟ್ ಕೊಯಮತ್ತೂರಿಂದ ಪಾರ್ಸಲ್ ಬಂದಿದೆ ಅಂತ ಹೇಳಿದರು. ಎತ್ತಾಕೊಂಡು ಒಂಚೂರು ಇನ್ಸ್ಟಾಲೇಷನ್ ವರ್ಕ್ ಮುಗಿಸ್ಬಿಡೋಣ. ನಾಳೆ ಒಂದು ಆಫ್ ರೋಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು, ರಂಜನ್, ಅಕ್ಷಯ್ ಮತ್ತು ಅವರ ಕಸಿನ್ ಒಬ್ಬರು ಜಾಯ್ನ್ ಆಗೋ ಚಾನ್ಸಸ್ ಇದೆಯಂತೆ. ಸೊ ಹಾಗಾಗಿ ಶಾರ್ಟ್ ನೋಟಿಸಲ್ಲಿ ಬೇಜಾನ್ ಕೆಲಸಗಳು ಬಿದ್ದೋಗಿದೆ ಇವತ್ತು. ಸಿಂಪಲ್ ಏನಲ್ಲ ಗುರು, ಇದು ಎಷ್ಟೊಂದು ಕಡೆ ಬಿಚ್ಚಬೇಕು, ಸ್ಟಾಕ್ ತೆಗಿಬೇಕು ಅಂದರೆ. ನನಗೆ ಪರಿಚಯ ಇರೋ ಒಂದು ಗ್ಯಾರೇಜ್ ಇದೆ, ಅಲ್ಲಿ ಹೋಗಿ ಇನ್ಸ್ಟಾಲೇಷನ್ ವರ್ಕ್ ಶುರು ಮಾಡುವ. ಓಕೆ, ರಂಜನ್ ಮನೆ ಹತ್ರ ಬಂದೀನಿ. ರಂಜನ್ ಒಂದು ಕಾಲ್ ಹಚ್ಬಿಡುವ. ರಂಜನ್ ಮನೆ ಹತ್ರ ಇದ್ದೀನಿ. ಬಂದಿಲ್ಲ ಗುರು, ಅವನು 1 ಅವರ್ ಮುಂಚೆ ಫೋನ್ ಮಾಡಿದಾಗ ಇನ್ನೊಂದು 1 ಅವರ್ ಅಂತ ಅಂದ. ಕೊರಿಯರ್ ಬಾಯ್ ಬೆಳಗ್ಗೆ 9:00ವರೆಗೆ ಫೋನ್ ಮಾಡಿದ್ದ, ಸರ್ ಇನ್ನೊಂದು ಅವರಲ್ಲಿ ಬಂದುಬಿಡ್ತೀನಿ ಅಂತ. ಎಷ್ಟಾಯ್ತು ಗುರು ಟೈಮು? 12 ಗಂಟೆ 8 ನಿಮಿಷ. ಇನ್ನೂ ಹಾದಿ ಆಗಿಲ್ಲ ಅಣ್ಣಂಗೆ ಬರೋಕ್ಕೆ. ಎಕ್ಸ್ಪೋಸ್ದು ಟೈರ್ ಸ್ವಲ್ಪ ಹೋಗಿದೆ. ಲಾಸ್ಟ್ ವೀಡಿಯೋದಲ್ಲಿ ಅವ್ರ ಚಾನಲಲ್ಲಿ ಹೇಳ್ತಿದ್ರು ಸ್ವಲ್ಪ ಟ್ರ್ಯಾಕ್ಷನ್ ಸಿಗ್ತಿಲ್ಲ ಅಂತ. 13,982, ಆಲ್ಮೋಸ್ಟ್ 14 ಅಂದ್ಕೊಳ್ಳಿ. ಬಂದಿರೋದು ಹೆಚ್ಚು ಸಮಯ. ಈಗ ಹೋಗಿ ರಂಜನ್ ಗಾಡಿಗೆ ಟೈರ್ ಒಂದು ಚೇಂಜ್ ಮಾಡಿಸ್ಬಿಡುವ. ಸೊ ನಾವು ಸ್ಟಾಕ್ ಟೈರೇ ಹಾಕ್ಸ್ತಾಯಿದ್ದೀವಿ. ಬೈಕಿಂಗ್ ತುಂಬ ಈಸಿ ಅಂದ್ಕೊತೀವಿ. ಎಷ್ಟೋ ಜನ ಅಂತ, ನಿನಗೇನು ಗುರು ಸೀದಾ ಗಾಡಿ ಎತ್ಕೊತೀಯ, ಹೋಗ್ತೀಯಾ, ಬರ್ತೀಯಾ ಅಂತ. ಅದರಲ್ಲಿರೋ ಖರ್ಚು ವೆಚ್ಚಗಳು, ಪ್ರೀ ಪ್ಲ್ಯಾನಿಂಗ್ ವರ್ಕ್ಸ್ಗಳು, ಅವೆಲ್ಲ ಮಾಡಿದವನಿಗೆ ಗೊತ್ತು. ಆಚೆ ನಿಂತ್ಕೊಂಡು ಹೇಳೋರು ತುಂಬ ಈಸಿ. ಇಲ್ಲೇ ಈಗ ಇವ್ರ ಹತ್ರ ಟೈರ್ ಇದೆಯಾ ಕೇಳಿ ಟೈರ್ ಇನ್ಸ್ಟಾಲೇಷನ್ ಕೆಲಸ ಮಾಡಿಸ್ಬೇಕು. ಸರ್, ಎಕ್ಸ್ಪಲ್ಸ್ದು ಸ್ಟಾಕ್ ಟೈರ್ ಇದೆಯಾ? ಸ್ಟಾಕ್ ಟೈರ್ ಹಿಂದೆದು C8 ಸೇಮ್ ಒರಿಜಿನಲ್ ಸ್ಟಾಕ್ ಇದೆಯಲ್ಲ, ಎಷ್ಟಾಗುತ್ತೆ ಸರ್? ಟ್ಯೂಬ್ ಇದೆ ನಮ್ದು ಹಳೇದೆ, ಅದೇ ಹಾಕ್ಕೊಡಿ. ಬರೀ ಟೈರ್ ಮಾತ್ರ ಬೇಕು ನಮಗೆ. ಹೌದು, ಸೇಮ್ ಟೈರ್, ಸ್ವಲ್ಪ ಪ್ಯಾಟ್ರನ್ ಡಿಫ್ರೆನ್ಸ್ ಇದೆ. ಅದು 62S, ಇದು 62P. ಫ್ರೆಶ್ ಟೈರ್, ಬಟನ್ಸ್ ಸಖತ್ತಾಗಿರುತ್ತೆ. ಎಕ್ಸಾಸ್ಟ್ ಒಂದು ಕೆಲಸ ಇದೆ. ಫೈನಲಿ 2:45 3 ಗಂಟೆ ಒಳಗೆ ಡೆಲಿವರಿ ಬಂತಂತೆ ರಂಜನ್ದು ಮೋಟೋವಿಂಗ್ ಎಕ್ಸಾಸ್ಟ್. ಈಗ ಅದನ್ನ ಪಿಕ್ ಮಾಡಿಕೊಂಡು ರಂಜನ್ ಅವರು ಹೋಂಡಾ ಸಿಟಿ ಕಾರ್ಗೆ TPH ಅವ್ರದ್ದು ಕವರ್ ಆರ್ಡರ್ ಮಾಡಿದರು, ಅದು ಬಂದಿದೆ. ಮೋಟೋವಿಂಗ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಒಂದು ಮಟ್ಟಕ್ಕೆ ದಾರ ಕಟ್ಟಿ ನಿಲ್ಲಿಸಿ ನಿಂದೆ ಸ್ವಲ್ಪ ಅಳ್ಳಾಡ್ತಿದೆ, ಬಟ್ ಬೀಳೋ ಸೀನೆಲ್ಲ ಇಲ್ಲ. ಗ್ಯಾರೇಜ್ವರೆಗೂ ಹೋಗೋಷ್ಟಿರುತ್ತೆ. ಟ್ರಾಫಿಕಲ್ಲಿ ತುಂಬ ಸೇಫಾಗಿ ನಮ್ಮ ರಂಜನ್ ಗಾಡಿನ ಮತ್ತು ಅವ್ರ ಎಕ್ಸಾಸ್ಟ್ನ ಎರಡನ್ನೂ ಎತ್ತಾಕೊಂಬಂದೆ ನಮ್ಮ ಹುಡುಗನ ಗ್ಯಾರೇಜ್ ಹತ್ರ.
ಹ್ಞೂ ಆಯ್ತಪ್ಪ, ಎಲ್ಲ ಮುಗಿಸ್ಕೊಂಬಂದೆ. ಓಕೆ, ಅನ್ ಟೈಮ್ ಆಗ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಣ. ಮೊದಲನೇದಾಗಿ ಮಿಡಲ್ ಪೈಪು ಮತ್ತು ಅದರಲ್ಲೊಂದು ಆಯಿಲ್ ಸಂಪು ಕ್ಲ್ಯಾಂಪ್ ಇದೆ. ಇದು ಬಂದು ಇನ್ಲೆಟ್ ಪೈಪು, ಇದು ಎಂಟ್ ಕ್ಯಾನು. ನೆಕ್ಸ್ಟು ಇನ್ಸ್ಟಾಲೇಷನ್ ಶುರು ಮಾಡ್ಕೊಳ್ಳೋಣ. ಮೊದಲನೇದಾಗಿ O2 ಸೆನ್ಸರ್ನ ರಿಮೂವ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಏನು ಸ್ಟಾಕ್ ಬ್ಯಾಶ್ ಪ್ಲೇಟ್ ಇದೆ ಅದನ್ನು ರಿಮೂವ್ ಮಾಡ್ತಾಯಿದ್ದೀವಿ. ಬೋರ್ಗೆ ಮೌಂಟ್ ಆಗಿರೋ ಎಕ್ಸಾಸ್ಟ್ ಪೈಪ್ ನಟ್ಸ್ಗಳನ್ನ ರಿಮೂವ್ ಮಾಡ್ಕೊತಾ ಇದ್ದೀವಿ. ಇಂಜಿನ್ ಕೆಡೆ ಒಂದು ಸಪೋರ್ಟಿಂಗ್ ಬೋಲ್ಟ್ ಅಂತಿರುತ್ತೆ. ಇದು ಇಂಜಿನ್ ಕೇಸ್ ಮತ್ತು ಎಕ್ಸಾಸ್ಟ್ನ ಟೈಟಾಗಿ ಹೋಲ್ಡ್ ಮಾಡುತ್ತೆ. ಸೊ ಎಲ್ಲೂ ಲೂಸನ್ನಾಗಿ ವೈಬ್ರೇಷನ್ ಬರ್ದಿರಂಗೆ ನೋಡ್ಕೊಳ್ಳುತ್ತೆ. ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಿಂಗಾಮ್ ಬೋಲ್ಟ್ ಲೂಸ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಫುಟ್ರೆಸ್ಟ್ ಬಿಚ್ಚಬೇಕು ಈ ರೇರ್ದು. ಅಲ್ಲಿ ಮೇಲೆ ಇಲ್ಲೊಂದು ಕವರಿಂಗ್ ಇದೆ. ಈ ಕವರಿಂಗ್ ಇದೆ, 2 ಫುಟ್ರೆಸ್ಟ್ ಬೋಲ್ಟ್ ಇದೆ. ಅದು ಬಿಚ್ಚೋದಕ್ಕೋಸ್ಕರ ಇದನ್ನು ರಿಮೂವ್ ಮಾಡ್ಕೊತಾ ಇದ್ದೀವಿ ನಾವು. ನೋಡಿ, ರೇರ್ ಬ್ರೇಕ್ದು ಪಿಸ್ಟನ್ನು ಈ ಕವರಿಂದ ಇದೆ. ಫುಟ್ರೆಸ್ಟ್ ಬೋಲ್ಟ್ಗಳನ್ನ ರಿಮೂವ್ ಮಾಡ್ತಾ ಇದ್ದೀವಿ ಈಗ. ಲಾಸ್ಟ್ ನಟ್ ಇದು ರಿಮೂವ್ ಮಾಡಿದ್ರೆ ಎಕ್ಸಾಸ್ಟ್ ಆಚೆ ಬರುತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಆಯಿಲ್ ಸಂಪ್ನ ರೀಲೊಕೇಟ್ ಮಾಡಬೇಕು. ಇಲ್ಲಿ ಎಕ್ಸಾಸ್ಟ್ ಮಿಡಲ್ ಪೈಪ್ ಕೂತ್ಕೊಳ್ಳುತ್ತೆ. ಸೊ ಇದನ್ನು ರೀಲೊಕೇಟ್ ಮಾಡೋದಕ್ಕೆ ಮೋಟೋವಿಂಗ್ ಎಕ್ಸಾಸ್ಟ್ ಅವರೇ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಮೋಟೋವಿಂಗ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಶುರು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬೆಂಡ್ ಪೈಪ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ O2 ಸೆನ್ಸಾರ್ ಇನ್ಸ್ಟಾಲೇಷನ್ನು, ಮಿಡ್ ಪೈಪ್ ಇನ್ಸ್ಟಾಲೇಷನ್ ಮಾಡೋಣ ಈಗ. ಆ್ಯಕ್ಚುಲಿ ಇನ್ಸ್ಟಾಲೇಷನ್ ತುಂಬಾ ಈಸಿ ಇದೆ. ವೆಲ್ ಇಂಜಿನಿಯರ್ಡ್ ಆ್ಯಕ್ಚುಲಿ ಎಕ್ಸಾಸ್ಟ್ ಇದು. ಇಷ್ಟು ಈಸಿಯಾಗಿ ಎಕ್ಸಾಸ್ಟ್ ಆರಾಮಾಗಿ ಕೂತ್ಕೊಳ್ಳುತ್ತೆ ಅಂತ ಯೋಚನೆ ಕೂಡ ಮಾಡಿರಲಿಲ್ಲ ನಾವು. ಈಗ ಆಯಿಲ್ ಸಂಪ್ ರೀಲೊಕೇಟ್ ಮಾಡೋದಕ್ಕೆ ಕ್ಲ್ಯಾಂಪ್ ಕೊಟ್ಟಿದ್ರು. ಅದನ್ನು ಯಾವ ಥರ ಕೂಡಿಸ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಮಗೆ ಸ್ವಲ್ಪ ಕೆಲಸ ಕೊಡ್ತಿದ್ದು, ತುಂಬ ತಲೆ ಉಪಯೋಗಿಸಿ ಆಮೇಲೆ ಫಿಗರ್ ಔಟ್ ಮಾಡಿದ್ವಿ ಹೀಗೆ ಇದರ ವ್ಯವಸ್ಥೆ ಅಂತ. ಸೊ ನಿಮಗೆ ಈಸಿ ಆಗಲಿ ಅಂತ ಈ ವಿಡಿಯೋನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಆಯಿಲ್ ಸಂಪ್ ರೀಲೊಕೇಟ್ ಆಯಿತು. ಟ್ಯೂಬ್ ಎಲ್ಲ ಕ್ಲೀನಾಗಿ ಒಳಗೋಗಿದೆ. ಯಾವುದೇ ರೀತಿ ಆಯಿಲ್ ಸಂಪು ಡ್ಯಾಮೇಜ್ ಆಗೋಲ್ಲ. ಗಾಡಿ ಕೆಳಗೆ ಬಿದ್ದರು. ನೋಡಿ, ಈ ಕಡೆ ಬ್ಯಾಕ್ ಫುಟ್ರೆಸ್ಟ್ದು ಏನು ಅದರದ್ದು ಪ್ರೊಟೆಕ್ಟರ್ ಇದೆ ಅದು ಕೂಡ ಅದನ್ನ ಕಾಪಾಡುತ್ತೆ. ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಕೊನೆಯದಾಗಿ ಎಂಟ್ ಕ್ಯಾನ್ ಮೌಂಟ್ ಮಾಡೋದಕ್ಕೆ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ವರ್ಕ್ ಇನ್ನೇನು ಮುಕ್ತಾಯ ಆಗೋ ಸಮಯ ಬಂದಿದೆ. ಲಾಸ್ಟ್ ಪಾರ್ಟ್ ಆಫ್ ದಿ ಎಕ್ಸಾಸ್ಟ್ ಇದನ್ನ ಕೂಡಿಸ್ಬಿಟ್ರೆ ಗಾಡಿ ರೆಡಿ ಗುರು. ಎಕ್ಸಾಸ್ಟು ಪಕ್ಕಾ ಎಕ್ಸ್ಪಲ್ಸ್ಗೆ ಅಂತ ಮಾಡಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇನ್ಸ್ಟಾಲೇಷನ್ಲಿ. ಆರಾಮಾಗಿ ಮನೇಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ DIY ಕೂಡ ಮಾಡ್ಕೋಬೋದು. ಅದು ಈಸಿ ಆಗಲಿ ಅಂತಲೇ ಈ ವಿಡಿಯೋ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರೋದು. ಸ್ಟಾಕ್ ಎಕ್ಸಾಸ್ಟ್ ರಿಮೂವ್ ಮಾಡಿ ಮೋಟೋವಿಂಗ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಿದ್ದೀವಿ. ಬಟ್ ಯಾವುದಕ್ಕೂ ಒಂದು ಸರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ O2 ಸೆನ್ಸರ್ ಕರೆಕ್ಟಾಗಿ ಪ್ಲಗಿನ್ ಆಗಿದೆಯಾ, ಮತ್ತು ಏನೇನು ನಾವು ರಿಮೂವ್ ಮಾಡಿದ್ವಿ ನಟ್ಟು ಬೋಲ್ಟ್ಸು ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಒಳ್ಳೇದು. ಯಾಕಂದರೆ 2-3 ಕಡೆ ಕ್ಲ್ಯಾಂಪ್ಸ್ ಇದೆ, ಏರ್ ಲೀಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಇಲ್ಲ ಏನಾದ್ರು ಒಂದು ಲೂಸ್ ಪಾರ್ಟ್ ಇತ್ತು ಅಂದರೆ ವೈಬ್ರೇಷನ್ ಶುರು ಆಗುತ್ತೆ. ಸೊ ಬೆಟರ್ ನೀವು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಫೈನಲ್ ಚೆಕಪ್ ಅಂತ ಎಲ್ಲ ನಟ್ಟು ಬೋಲ್ಟ್ ಚೆಕ್ ಮಾಡ್ಕೊಂಬಿಡಿ. ತುಂಬ ಎಕ್ಸೈಟ್ ಆಗಿನಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ. MPFI ಇಂಜಿನ್ ಗಾಡಿಗಳಲ್ಲಿ ಎಕ್ಸಾಸ್ಟ್ ಅಥವಾ ಏರ್ ಫಿಲ್ಟರ್ ಚೇಂಜ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಮಾಡಿ ಐಡ್ಲಿಂಗಲ್ಲಿ 2 ನಿಮಿಷ ಬಿಟ್ಟರೆ ಆಟೋ ಅಡಾಪ್ಟ್ ಆಗುತ್ತೆ ಚೇಂಜಸ್ಗೆ ಅಂತ ಹೇಳ್ತಾರೆ. ಫೈನಲ್ ಆಗಿ ಬ್ಯಾಶ್ ಪ್ಲೇಟ್ ರಿಮೂವ್ ಮಾಡಿದ್ನ ರೀಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡ್ಬೇಕ ಡ್ರೈವ್ ಮಾಡು.
ಟ್ರಯಲ್ ರನ್ ಎಲ್ಲ ಆಯಿತು. ರಂಜನ್ ಗಾಡಿ ಆಚೆ ನಿಂತಿದೆ, ಸಖತ್ ಸೆಕ್ಸಿಯಾಗಿ ಕಾಣಿಸಿದೆ. ಎಕ್ಸ್ಪಲ್ಸ್ ಇದು ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ಸ್ ಟು ಶಾಬಾಸ್, ಟೈಮು ಕರೆಕ್ಟಾಗಿ ಬೇರೆ ಕೆಲಸಗಳೆಲ್ಲ ತುಂಬ ಗಾಡಿಗಳಿದೆ ನಿಮ್ಗೆ ಕಾಣಿಸುತ್ತೆ ಗ್ಯಾರೇಜ್ ಮುಂದೆ ಬಿಟ್ಟು ನನಗೋಸ್ಕರ ಮಾಡಿಕೊಟ್ಟ. ಥ್ಯಾಂಕ್ ಯು ಶಾಬಾಸ್. ನಮ್ಮ ಶಾಬಾಸ್ದು ಕಾಂಟ್ಯಾಕ್ಟ್ ನಂಬರು, ಅಂಗಡಿ ಲೊಕೇಶನ್ ಎಲ್ಲ ನಾನು ನಿಮ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಮ್ಮ ಹುಡುಗ ಎಲ್ಲ ಗಾಡಿಗಳನ್ನೂ ರೆಡಿ ಮಾಡ್ತಾನೆ, ರಾಯಲ್ ಎನ್ಫೀಲ್ಡ್ ಎಲ್ಲ ಥರದ್ದು, ಮೊಪೆಟ್ಸ್, ಎಕ್ಸ್ಪಲ್ಸು ಕೂಡ ಸಖತ್ತಾಗಿ ನೋಡಿದ್ರೆ ನೀವು ಎಷ್ಟು ಟೈಮ್ ಕೊಟ್ಟು ಮಾಡ್ದೆ ಅಂತ. ಸೊ ವಿಸಿಟ್ ಮಾಡಿ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಸಿಗುತ್ತೆ. ಎಕ್ಸ್ಪಲ್ಸ್ನ ಸುಮಾರು ಒಂದು 30-35 ಕಿಲೋಮೀಟ್ರಿಂದ ಓಡಿಸ್ತಾ ಇದ್ದೀನಿ ಹೈವೇಲಿ. ಏನು ಮೋಟೋವಿಂಗ್ ಎಕ್ಸಾಸ್ಟ್ ಇದೆ, ಸಖತ್ ಡಿಫ್ರೆನ್ಸ್ ಬಿದ್ದಿದೆ ಹೈವೇ ಪರ್ಫಾರ್ಮೆನ್ಸಲ್ಲಿ. ಸಿಟಿಲೂ ಇನ್ಶಿಯಲೆಲ್ಲ ತುಂಬ ಚೆನ್ನಾಗಿತ್ತು, ಹೈವೇಲಿ ಟಾಪ್ ಎಂಡ್ ಕೂಡ ತುಂಬ ಡಿಫ್ರೆನ್ಸ್ ಬಿದ್ದಿದೆ. 111, 113 ಆರಾಮಾಗಿ ಕಂಟಿನ್ಯೂ ಆಗಿ ಹೋಗ್ತಿದೆ ಒಂದೇ ಫ್ಲೋಲ್ಲಿ. ಸೊ ಎಲ್ಲೂ ಲ್ಯಾಗ್ ಆಗ್ತಿಲ್ಲ, ಸಖತ್ತಾಗಿದೆ. ಮತ್ತು ಇನ್ನೊಂದು 30 ಕಿಲೋಮೀಟ್ರ್ ಓಡಿಸೀನಿ. ಸೊ ಕಾಲಿಗೆ ಎಲ್ಲೇ ಆಗಲಿ ಬಿಸಿ ತಾಗುತ್ತಾ ಅಂತ ನೋಡ್ತಿದ್ದೆ, ಇಲ್ಲ. ನಾನು ಸ್ಟೇನ್ಲೆಸ್ ಸ್ಟೀಲ್ ಪೈಪು ತುಂಬ ಹೀಟಪ್ ಆಗುತ್ತೆ, ಹೀಟ್ ಆಗ್ಬೋದು ಕಾಲುಗಳು ಅಂದ್ಕೊಂಡೆ, ಖಂಡಿತವಾಗ್ಲೂ ಆಗಿಲ್ಲ. ತುಂಬ ಡಿಫ್ರೆನ್ಸ್ ಬಿದ್ದಿದೆ. ಒಂದು 2 BHP to 2.5 BHP ಆಗುತ್ತೆ ಅಂತ ಹೇಳ್ತಿದ್ದಾರೆ ಪವರ್ ಇನ್ಕ್ರೀಸ್ ಈ ಎಕ್ಸಾಸ್ಟಿಂದ. ಟೆಕ್ನಿಕಲಿ ಗೊತ್ತಿಲ್ಲ, ಬಟ್ ನಂಬೋದು. ರೈಡಲ್ಲಿ ಡಿಫ್ರೆನ್ಸ್ ಅಂತೂ ತುಂಬಾ ಇದೆ. ಎಕ್ಸಾಸ್ಟ್ ನೋಟೆಲ್ಲ ನೀವು ಕೇಳಿದ್ದೀರಾ, ಹೈವೇಲು ಅಷ್ಟೇ ಸಕ್ಕತ್ತಾಗಿ ಕೇಳಿಸ್ತಿದೆ. ನೀವು ಹೇಗೆ ಥ್ರಾಟ್ಲ್ ಓಪನ್ ಮಾಡ್ತೀರಾ ಅದ್ರ ಪ್ರಕಾರ ಓಪನ್ ಅಪ್ ಆಗ್ತಿದೆ. ಒಂದು ಸ್ವೀಟ್ ಸೌಂಡ್ ಕೂಡ ಹೈವೇಗೆ ಎಲ್ಲೂ ಇರಿಟೇಟ್ ಆಗ್ತಿಲ್ಲ. ಆರಾಮಾಗಿ 70s 80s ಕ್ರೂಸಿಂಗ್ ಮಾಡ್ಬೇಕಾದ್ರೆ ಇರಿಟೇಟ್ ಆಗೋ ಥರ ನಾಯ್ಸ್ ಇಲ್ಲ. ಇದು ರೈಡರ್ಗೆ ಏನು ಹಿಂಸೆ ಆಗಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಕೋಬೋದು. ನೋಡಿ, ಕಿಕ್ಕರು ಮೊದಲು ಇಲ್ಲೋಗಿ ಟಚ್ ಆಗ್ತಿತ್ತು ಪೈಪಿಗೆ, ಆಮೇಲೆ ಏನು ಮಾಡಿದ್ವಿ, ಒಂದು ಸ್ಟಾಪರ್ ಥರ ಇಲ್ಲಿ ವೆಲ್ಡ್ ಮಾಡಿಸಿದ್ವಿ. ಸೊ ಅದಾದಮೇಲಿಂದ ಈಗ ಟಚ್ ಆಗ್ತಿಲ್ಲ. ನೋಡಿ, ಒಂದಿಷ್ಟು ಗ್ಯಾಪ್ ಇದೆ. ಸೊ ಇದೊಂದು ಜುಗಾಡ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಟ್ಯೂಬ್ ಪೀಸ್ನ ಫೆವಿಕ್ವಿಕ್ ಹಾಕಿ ಅಂಟಿಸ್ಬಿಟ್ಟು ಬಿಟ್ಟರೆ ಆಗ ಟಚ್ ಆದರೂ ಅದೇನು ತೊಂದರೆ ಇಲ್ಲ, ನಡೆಯುತ್ತೆ. ಸೊ 2 ಜುಗಾಡಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಬೋದು ಈ ಎಕ್ಸಾಸ್ಟ್ ಹಾಕ್ಸಿರೋರು. ಸೊ ನನಗೆ ತಿಳಿದಂಗೆ ಈ ಎಕ್ಸಾಸ್ಟ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿನಿ ನಿಮಗೆ. ಇನ್ಸ್ಟಾಲೇಷನ್ನು, ಇದರಲ್ಲಿ ಏನೇನು ಜುಗಾಡ್ಗಳು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ.